ಶ್ರೀ ಸತ್ತುಪಾಸಿಯೇ ನಮಃ. ಗುರುಗೀತ. ಕೈಲಾಸ ಶಿಖರ ವರ್ಣನೆ. ಶ್ಲೋಕ 8, 9, 10. ಪುರಾ ಕೈಲಾಸ ಶಿಖರೆ ಸಿದ್ಧ ಗಂಧರ್ವ ಸೇವಿತೆ ತತ್ರ ಕಲ್ಪಲತಾ ಪುಷ್ಪ ಮಂದಿರೇತ್ಯಂತ ಸುಂದರೇ ವ್ಯಾಘ್ರಾಜೀರ್ಣೇ ಸಮಾಸೀನಂ ಶುಕಾದಿ ಮುನಿವಂದಿತಂ ಬೋಧಯಂತಂ ಪರತತ್ವಂ ಮಧ್ಯೆ ಮುನಿಗಣಂ ಕ್ವಚಿತ್ ಪ್ರಣಾಮ್ರವದನಾ ಶಶ್ವತ್ ನಮಃ ಕುರ್ವತ್ ಆದರಾತ್ ದೃಷ್ಟ್ವಾ ವಿಸ್ಮಯಂ ಆಪ್ನ ಪಾರ್ವತಿ ಪರಿಪೃಚ್ಛತಿ. ಅನುವಾದ. ಪೂರ್ವದಲ್ಲಿ ಸಿದ್ಧ ಗಂಧರ್ವರಿಂದ ಪೂಜಿಸಲ್ಪಟ್ಟ ಆ ಕೈಲಾಸ ಪರ್ವತದ ಶೃಂಗಭಾಗದಲ್ಲಿ ಅಪರೂಪದ ಮತ್ತು ಸೊಗಸಾದ ಲಾವಣ್ಯದಿಂದ ಕೂಡಿರುವ ಬಳ್ಳಿಗಳು, ಮನಮೋಹಕವಾದ ಹೂವುಗಳು ಮಂದಿರವಿದೆ. ಮುನಿಗಳ ಮಧ್ಯದಲ್ಲಿ ವ್ಯಾಘ್ರಾಸನದ ಮೇಲೆ ಆಸೀನರಾಗಿರುವ ಶುಕಾದಿ ಮುನಿಗಳಿಂದ ವಂದಿಸಲಾದ, ಸಂಪೂರ್ಣ ಸತ್ಯವನ್ನು ಬೋಧಿಸುವ, ನಿರ್ದಿಷ್ಟ ಕಾಲದಲ್ಲಿ ನಿರಂತರವಾಗಿ ನಮಸ್ಕರಿಸುವ ಪರಮೇಶ್ವರನನ್ನು ನೋಡಿ ಆಶ್ಚರ್ಯಚಕಿತಳಾಗಿ ಪಾರ್ವತೀದೇವಿ ಗೌರವದಿಂದ ತಲೆಬಾಗಿ ಸೌಜನ್ಯತೆಯೊಂದಿಗೆ ಕೇಳುತ್ತಿರುವಳು. ಭಾವಾರ್ಥ. ಶ್ರೀ ಗುರುಗೀತೆಯ ಆವಿರ್ಭಾವದ ಉಪೋದ್ಘೋತವನ್ನು ಸೂತ ಮಹರ್ಷಿ ಶೌನಕಾದಿ ಮಹರ್ಷಿಗಳಿಗೆ ತಿಳಿಸುತ್ತಿರುವರು. ಪೂರ್ವದಲ್ಲಿ ಕೈಲಾಸ ಶಿಖರದಲ್ಲಿ ಯೋಗಾಭ್ಯಾಸದಿಂದ ಸಿದ್ಧಿಯನ್ನು ಪಡೆದ, ಉನ್ನತ ಮಟ್ಟದ ದೈಹಿಕ ಮತ್ತು ಆಧ್ಯಾತ್ಮಿಕ ಪರಿಪೂರ್ಣ ಜ್ಞಾನವನ್ನು ಸಾಧಿಸಿದ ಸಿದ್ಧರು ಹಾಗೂ ದೇವರ ಜೊತೆಯಲ್ಲಿರುವ ದೈವಿಕ ಕಲಾವಿದರಾದ ಗಂಧರ್ವರು ವಾಸವಾಗಿರುವರು. ಕೈಲಾಸದ ಶೃಂಗದಲ್ಲಿ ವಿರಳ ಮತ್ತು ಶೋಭಾಯಮಾನವಾದ ವಲ್ಲರಿಗಳು ಹಾಗೂ ಮನಮೋಹಕ ಪುಷ್ಪ ಮಂಜರಿಯಿಂದ ಕೂಡಿದ ಮಂದಿರವಿದೆ. ಮುನಿಪುಂಗವರು, ಋಷಿ ಸಮೂಹವು, ಮಹರ್ಷಿಗಳು, ಇನ್ನು ಅನೇಕರು ಜಿಂಕೆ, ಹುಲಿ ಚರ್ಮಗಳ ಆಸನದ ಮೇಲೆ ಆಸೀನರಾಗಿದ್ದರು. ಶುಕಾದಿ ಮುನಿಗಳು ಪರತತ್ವದ ಜ್ಞಾನವನ್ನು ಗ್ರಹಿಸಲು ಬಂದವರು ವಂದಿಸಿ ಆಸೀನರಾದರು. ಪರಮೇಶ್ವರನು ಅಲ್ಲಿ ನೆಲೆಸಿದವರಿಗೂ ನಮಸ್ಕರಿಸಿದನು. ಅದನ್ನು ನೋಡಿ ಪಾರ್ವತೀದೇವಿ ಆಶ್ಚರ್ಯಚಕಿತಳಾದಳು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಹಿಮಾಲಯವು ಪ್ರಪಂಚದಲ್ಲಿಯೇ ಅದ್ಭುತ, ಆಶ್ಚರ್ಯ, ವರ್ಣಿಸಿಕೆ ಆಗಲ್ಲ ಅದನ್ನು. ಪ್ರಪಂಚದಲ್ಲಿರೋ ಎಲ್ಲ ಪ್ರಾಕೃತಿಕವಾದ ಮತ್ತು ಮನುಷ್ಯ ನಿರ್ಮಿಸಿರೋ ಎಲ್ಲವಕ್ಕಿಂತಲೂ ಅತಿ ಶ್ರೇಷ್ಠ ಅದು. ಶರೀರವನ್ನು ಹೊತ್ತು ಕೈಲಾಸ ಪರ್ವತವನ್ನು ಏರೋದು ಇಂದ್ರಿಯಗಳಿಗೆ ನಿಲುಕುವಂಥ ಅನುಭವ. ಅಲ್ಲಿ ಪರ್ವತವನ್ನು ಸ್ಪರ್ಶಿಸ್ಬೋದು, ಅಲ್ಲಿನ ಧ್ವನಿಗಳನ್ನು ಆಲಿಸ್ಬೋದು, ಅಲ್ಲಿರೋ ಗಾಳಿಯನ್ನು ಮೂಸಬಹುದು. ಆದರೆ ನಿಜವಾದ ಕೈಲಾಸ ದರ್ಶನ ಇಂದ್ರಿಯಾತೀತವಾದ್ದು, ಮನೋಬುದ್ಧಿಗಳಿಗೆ ಅತೀತವಾದ್ದು. ದೇಹದ ಸಮೇತ ಅಲ್ಲಿಗೆ ಪ್ರವೇಶ ಮಾಡೋಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಲ್ಲಿಗೆ ಸೂಕ್ಷ್ಮವಾಗಿಯೇ ಹೋಗಿ ಸೂಕ್ಷ್ಮದಲ್ಲೇ ಲೀನವಾಗಬೇಕು. ಅಲ್ಲಿ ಮನುಷ್ಯ ನಿರ್ಮಿತವಾದ್ದು ಏನೂ ಉಳಿಯದಿಲ್ಲ. ಕಣ್ಣಿಗೆ ಕಾಣುವಂಥ ಭವ್ಯವಾದ ಕೈಲಾಸ ಪರ್ವತ ಏನಿದೆಯಲ್ಲ, ಅದರ ಶತಕೋಟಿಯಷ್ಟು ವಿಸ್ತಾರವನ್ನು ಈ ಶರೀರದ ಮಾನಸ ಸರೋವರದ ಅಂತರ್ಗುಹೆಯಲ್ಲಿ ನೋಡೋದು ಬಹಳ ಕಠಿಣವಾದ್ದು. ಈ ಶರೀರದಲ್ಲೂ ಒಂದು ಮಾನಸ ಸರೋವರ ಇದೆ. ಅದಕ್ಕೆ ಸಚಕೇರು ಸ್ತಂಭ ಅಥವಾ ಮೇರುದಂಡ ಅಥವಾ ಬ್ರಹ್ಮಮುಡಿ ಅಂತಾರೆ. ಬೆನ್ನು ಮೂಳೆಯ ಮಧ್ಯದಲ್ಲಿ ಮನಸ್ಸು ಹೋಗೋದಕ್ಕೆ ಇರೋ ದಾರಿಯದು. ಅದು ಶರೀರದ ಕೈಲಾಸ ಪರ್ವತವಾದ ಸಹಸ್ರಾರಕ್ಕೆ ಕೊಂಡೊಯ್ಯುತ್ತೆ. ಯಾವನು ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಸಾಧನೆ ಮಾಡ್ತಾನೋ ಅವನಿಗೆ ಮುಂದೆ ಮನಸ್ಸು, ಬುದ್ಧಿ, ದೇಹಾದಿಗಳೆಲ್ಲ ತಟಸ್ಥವಾದಾಗ ಆ ಪರತತ್ವದ ಸ್ವಸ್ವರೂಪ ದರ್ಶನವಾಗುತ್ತೆ. ತನ್ನನ್ನು ತಾನೇ ದರ್ಶಿಸಬಹುದವಾಗ. ಅಂಥವನ ಮನಸ್ಸು ಪರಮ ಪವಿತ್ರವಾಗಿರುತ್ತೆ. ಆ ಹಾದಿ ಹಿಡಿದವನ ಮನಸ್ಸು ಶಿವನ ಸಾನ್ನಿಧ್ಯ ಸೇರುತ್ತೆ, ಶಿವನೊಡನೆ ಒಂದಾಗುತ್ತೆ. ಎಚ್ಚೆತ್ತಾಗ ಅವನ ಮನಸ್ಸಿಗೆ ಆ ಪರತತ್ವದ ಅನುಭವ ಗೊತ್ತಾಗುತ್ತೆ. ಅವನ ಮನಸ್ಸು ಮತ್ತು ಆತ್ಮ ಬೇರೆಯಾಗಿರೋದಿಲ್ಲ. ಆದ್ರೂ ಅವನಿಗೆ ದೇಹ ಇರೋದ್ರಿಂದ ಘನದ ಅನುಭವ ಸ್ವಲ್ಪ ಗೊತ್ತಾಗುತ್ತೆ. ಪೂರ್ತಿ ಅನುಭವನ ಹೇಳಕ್ಕೂ ಬರಲ್ಲ, ಇನ್ನೊಬ್ಬರಿಗೆ ತೋರ್ಸಕ್ಕೂ ಬರಲ್ಲ, ಇನ್ನೊಬ್ಬರಿಗೆ ದರ್ಶನ ಮಾಡಿಸೋಕ್ಕೂ ಬರಲ್ಲ.
ತನ್ನ ಅನುಭವ ತನಗೆ ಮಾತ್ರ. ಒಂದು ಹಂತದವರೆಗೆ ಗುರು ಭಕ್ತರನ್ನು ಕರ್ಕೊಂಡೋಗ್ತಾನೆ. ಅಲ್ಲಿಂದ ಮುಂದಕ್ಕೆ ಭಕ್ತನ ಸ್ವಂತದ ಪ್ರಯತ್ನ, ಸಾಧನೆ, ಭಗವದ್ಭಕ್ತಿಗಳು ಅವನನ್ನು ಮುಂದಕ್ಕೆ ಕೊಂಡೊಯ್ತವೆ. ಹೋಗೋದು ಬಿಡೋದು ಅವರಿಗೆ ಸೇರಿದ್ದು. ಭಗವಂತನಿಗಂತೂ ಹೆಚ್ಚಿನದು ಇನ್ಯಾವುದೂ ಇಲ್ಲ. ಆದ್ದರಿಂದ ಎಲ್ಲರೂ ಅವನೇ ಬೇಕು ಅಂತ ಪ್ರಯತ್ನಪಟ್ಟು ಮುಂದುವರಿಯಿರಿ. ಜ್ಞಾನನಿಧಿ ಪುಟ 13.